ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಫೆಬ್ರವರಿ ತಿಂಗಳ 5ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಇದು ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಮಾಘ ಮಾಸ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಈ ದಿನ ಇದೆ. 4ನೇ ದಿನ ಇದು ಈ ದಿನ ರಾತ್ರಿ 1:50 ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 12:38 ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 12:13 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸುಕರ್ಮ ಯೋಗ. ಇದು ಈ ದಿನ ರಾತ್ರಿ 12:03 ಇರಲಿದೆ. ನಂತರ ಧೃತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:04 ಅಪರಾಹ್ನ 3:31 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9:42 ಬೆಳಿಗ್ಗೆ 11:09 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6:47 ಬೆಳಿಗ್ಗೆ 8:15 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:45 ಬೆಳಿಗ್ಗೆ 11:29 ಇನ್ನು ಅಪರಾಹ್ನ 3:08 ಅಪರಾಹ್ನ 3:52 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 12:57 ಅಭಿಜಿತ್ ಮುಹೂರ್ತದ ಸಮಯ. ಹಾಗೆ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:31 ಸಂಜೆ 5:10 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:20. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಧರ್ಮಕ್ಕೆ, ನ್ಯಾಯಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ನಮ್ಮಲ್ಲಿ ಏನೇ ಒಂದು ಶಿಸ್ತಿದೆ, ದೈವ ಪ್ರಜ್ಞೆ ಇದೆ ಅಂತ ಹೇಳಿದ್ರೆ ಅದು ಗುರುವಿನ ಅನುಗ್ರಹದಿಂದ ಸಾಧ್ಯ. ಹಾಗೆ ನಮಗೆ ಆಗುವಂಥ ಭಾಗ್ಯೋದಯವಾಗಲಿ, ನಾವು ಗಳಿಸಿಕೊಳ್ಳುವಂಥ ಜ್ಞಾನ ಆಗಲಿ, ಒಂದು ಪಾಂಡಿತ್ಯ ಆಗಲಿ, ಅದಕ್ಕೂ ಕೂಡ ಗುರು ಕಾರಕನಾಗಿರ್ತಾನೆ. ಹಾಗಾಗಿ ನಮ್ಮಲ್ಲಿ ಏನಾದರೂ ಒಂದು ಸರ್ಪ್ಲಸ್ ಆಗಿದೆ, ಜ್ಞಾನ ಜಾಸ್ತಿ ಇದೆ, ಹಣ ಜಾಸ್ತಿ ಇದೆ, ಸಂಪತ್ತು ಜಾಸ್ತಿ ಇದೆ ಅಂದರೆ ಅದಕ್ಕೂ ಕೂಡ ಗುರುವೇ ಕಾರಣನಾಗಿರುವಂಥವನು. ಇನ್ನು ಧನ ಪ್ರಾಪ್ತಿಗೆ, ಪುತ್ರ ಪ್ರಾಪ್ತಿಗೆ ಗುರು ಕಾರಕ. ಹಾಗಾಗಿನೇ ಬಹಳ ವಿಶೇಷವಾಗಿ ಕುಟುಂಬದಲ್ಲಿ ಗಂಡು ಮಕ್ಕಳಿದ್ದಾರೆ ಅಂದರೆ ಆ ಕುಟುಂಬಕ್ಕೆ ಅಂದರೆ ಆ ಪತಿ ಪತ್ನಿಗೆ ಗುರುವಿನ ಅನುಗ್ರಹ ಚೆನ್ನಾಗಿರುತ್ತೆ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಹಾಗೆ ನಾವು ಗಳಿಸಿಕೊಳ್ಳುವಂಥ ಗೌರವಕ್ಕೂ ಕೂಡ
ಗುರುವೇ ಕಾರಕನಾಗಿರ್ತಾನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಿಂದ ನಿಮಗೆ ಉತ್ತಮವಾದಂತಹ ಲಾಭದ ಜೊತೆಗೆ ಒಂದು ಕೀರ್ತಿ, ಗೌರವ, ಸ್ಥಾನಮಾನ ಕೂಡ ಸಿಕ್ಕುವಂಥದ್ದಿದೆ. ಹಾಗೆ ಇಂತಹ ಕೆಲಸ ಕಾರ್ಯಗಳನ್ನು ಈ ದಿನ ನೀವು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಉತ್ತಮವಾದಂಥ ಫಲಿತಾಂಶವನ್ನು ತರುತ್ತೆ. ಹಾಗಾಗಿ ಗುರು ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:45 ಬೆಳಿಗ್ಗೆ 7:43 ಇನ್ನು ಮಧ್ಯಾಹ್ನ 1:31 ಮಧ್ಯಾಹ್ನ 2:29 ಹಾಗೆ ರಾತ್ರಿ 8:25 ರಾತ್ರಿ 9:27 ಗುರು ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸೋನಾದ್ರಿಂದ ಶನಿ ಹೋರಾದಲ್ಲಿ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗುತ್ತೆ. ಅದಕ್ಕಾಗಿಯೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಪ್ರಾತಃ ಕಾಲ 5:43 ಬೆಳಿಗ್ಗೆ 6:45 ಇನ್ನು ಮಧ್ಯಾಹ್ನ 12:33 ಮಧ್ಯಾಹ್ನ 1:31 ಹಾಗೆ ರಾತ್ರಿ 7:23 ರಾತ್ರಿ 8:25 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಇದು ಕೂಡ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ವ್ಯಾಪಾರ ಮಾಡುವಂಥವ್ರು, ವ್ಯವಹಾರ ಮಾಡುವಂಥವ್ರು, ದಳ್ಳಾಳಿಗಳು, ವರ್ತಕರು ಈ ದಿನ ಸ್ವಲ್ಪ ಬುಧ ಹೋರಾದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ ಆಗಲಿ, ಆರ್ಬಿಟ್ರೇಷನ್ ಆಗಲಿ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಯಾವುದೇ ರೀತಿಯ ತೀರ್ಮಾನಗಳನ್ನು ಈ ಬುಧ ಹೋರಾದಲ್ಲಿ ತೆಗೆದುಕೊಳ್ಬೇಡಿ. ಜೊತೆಗೆ ಈ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣವನ್ನು ಕೂಡ ಬುಧ ಹೋರಾದಲ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ಬುಧ ಹೋರ ವ್ಯಾಪಾರಸ್ಥರಿಗೆ ಈ ದಿನ ಅಷ್ಟೊಂದು ಫೇವರಬಲ್ ಆಗಿ ಇಲ್ಲ. ಹಾಗಾಗಿ ಈ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:37 ಬೆಳಿಗ್ಗೆ 11:35 ಇನ್ನು ಸಂಜೆ 5:23 ಸಂಜೆ 6:22 ಹಾಗೆ ರಾತ್ರಿ 12:33 ರಾತ್ರಿ 1:35 ಬುಧ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಇದೆಯಲ್ಲ, ಇದು ಬಹಳ ಚೆನ್ನಾಗಿದೆ. ಇಲ್ಲಿ ರಾಜಕಾರಣಿಗಳು ವಿಶೇಷವಾಗಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡ್ಬೋದು. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು, ಇದನ್ನು ಈ ರವಿ ಹೋರಾದಲ್ಲಿ ಮಾಡಿ ನಿಮ್ಮ ಪ್ರಯತ್ನ ಯಶಸ್ವಿ ಆಗುತ್ತೆ. ಹಾಗೆ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:41 ಬೆಳಿಗ್ಗೆ 9:39 ಹಾಗೆ ಅಪರಾಹ್ನ 3:27 ಅಪರಾಹ್ನ 4:25 ಇನ್ನು ರಾತ್ರಿ 10:29 ರಾತ್ರಿ 11:31 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಚೆನ್ನಾಗಿದೆ, ಅದು ಕೂಡ ಫೇವರಬಲ್ ಆಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಶುಕ್ರ ಹೋರಾದಲ್ಲಿ ನೀವು ಪ್ರಾರಂಭ ಮಾಡ್ಬೋದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಜೊತೆಗೆ ರೇಷ್ಮೆ ವ್ಯಾಪಾರಿಗಳಿಗಾಗಲಿ, ಇಂಟೀರಿಯರ್ ಡಿಸೈನರ್ಸ್ಗಾಗಲಿ ಈ ಶುಕ್ರ ಹೋರ ತುಂಬ ಅನುಕೂಲವನ್ನು ತರುತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಬಹಳ ಚೆನ್ನಾಗಿ ನಡೆಯುವಂಥದ್ದಿದೆ. ಹಾಗೆ ನೀವು ನಿಮ್ಮ ಕ್ಲೈಂಟ್ಸನ್ನು ಮೀಟ್ ಮಾಡಬೇಕು, ನಿಮ್ಮಲ್ಲಿರುವಂಥ ಒಂದು ಪ್ರಾಡಕ್ಟ್ ಬಗ್ಗೆ ಅಥವಾ ಒಂದು ಉತ್ಪನ್ನದ ಬಗ್ಗೆ ತಿಳುವಳಿಕೆ ಹೇಳಬೇಕು, ಒಂದು ಅಡ್ವರ್ಟೈಸ್ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಶುಕ್ರ ಹೋರಾದಲ್ಲಿ ಮಾಡಿ, ಒಳ್ಳೆಯ ಲಾಭ ಇದೆ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂಥ ಸಮಯ ಬೆಳಿಗ್ಗೆ 9:39 ಬೆಳಿಗ್ಗೆ 10:37 ಹಾಗೆ ಅಪರಾಹ್ನ 4:25 ಸಂಜೆ 5:23 ಇನ್ನು ರಾತ್ರಿ 11:31 ರಾತ್ರಿ 12:33 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ
ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅದನ್ನು ತಿಳ್ಕೊಳ್ಳಿ. ಒಳ್ಳೆಯ ಹೊರ ಯಾವುದು ಅದನ್ನು ಕೂಡ ತಿಳ್ಕೊಳ್ಳಿ. ಇದು ಪ್ರತಿನಿತ್ಯ ನೀವು ತಿಳಿಯಬೇಕಾಗಿರುವಂಥ ಒಂದು ವಿಚಾರ. ಇದನ್ನು ಅನುಸರಣೆ ಮಾಡಲೇಬೇಕಾಗಿರುವಂಥ ಒಂದು ವಿಚಾರ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಇರುತ್ತೆ. ಇದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು. ಈ ಸಮಯದಲ್ಲಿ ಕೆಲಸಗಳನ್ನು ಆರಂಭ ಮಾಡುವಂಥದ್ದು, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡುವಂಥದ್ದನ್ನು ಮಾಡಿದ್ರೆ ಸಾಕು, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನಿಮ್ಮ ನಿರೀಕ್ಷೆಯಂತೆ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಕವಾಗಿ, ದಾರಿದೀಪವಾಗಿ ಇರುವಂಥದ್ದು. ಇದರಿಂದ ನಿಮಗೆ ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಈ ದಿನ ಕುಂಭರಾಶಿಗೆ ಶುಕ್ರನ ಪ್ರವೇಶ ಆಗ್ತಾ ಇರುವಂಥ ಒಂದು ವಿಶೇಷ ದಿನ. ಈ ಕುಂಭರಾಶಿ ಶನಿಯ ಆಧಿಪತ್ಯವನ್ನು ಹೊಂದಿರುವಂಥ ಮನೆ ಇದು. ಹಾಗಾಗಿ ಮಿತ್ರನ ಮನೆಗೆ ಶುಕ್ರನ ಪ್ರವೇಶ ಆಗ್ತಾ ಇದೆ. ಇದು ಈ ದಿನ ರಾತ್ರಿ 1:05 ಆರಂಭ ಆಗುತ್ತೆ. ಈ ಒಂದು ಪಾದಾರ್ಪಣೆ ಶುಕ್ರನದ್ದು. ಇದು ಮಾರ್ಚ್ 2ನೇ ತಾರೀಕಿನವರೆಗೆ ಶುಕ್ರ ಕುಂಭರಾಶಿಯಲ್ಲಿ ಇರುವಂತಹ ಸಂದರ್ಭ. ಈ ದಿನ ಪಂಚಮಿ ತಿಥಿ ಇರುವಂತಹ ಸಂದರ್ಭದಲ್ಲಿ ಹಸ್ತ ನಕ್ಷತ್ರ, ಧೃತಿಯೋಗ, ಕೌಳವಕರಣ, ಮೃತ್ಯು ಪಂಚಕ, ಬುಧಹೋರ, ವೃಶ್ಚಿಕ ಲಗ್ನ ನಕ್ಷತ್ರ, ವಿಶಾಖ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ಈ ಶುಕ್ರ ಕುಂಭರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಮತ್ತೆ ಧನಿಷ್ಠ, ಶತಭಿಷ, ಪೂರ್ವಭಾದ್ರ ಈ ನಕ್ಷತ್ರಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಮಾರ್ಚ್ 2ನೇ ತಾರೀಕಿನವರೆಗೆ. ಹಾಗಾಗಿ ಈ ಶುಕ್ರನ ರಾಶಿ ಬದಲಾವಣೆ ಏನಿದೆ, ಕುಂಭರಾಶಿಗೆ ಪ್ರವೇಶ ಏನಿದೆ, ಇದು ಕೆಲವೊಂದು ರಾಶಿಯವರಿಗೂ ಕೂಡ ನಿಮ್ಮ ಪ್ರಯತ್ನದಲ್ಲಿ, ನಿಮ್ಮ ಶ್ರಮದಲ್ಲಿ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅದು ನಾವು ಮುಂದೆ ಸಂದರ್ಭೋಚಿತವಾಗಿ ಯಾವ ಯಾವ ರಾಶಿಯವರಿಗೆ ಈ ಶುಕ್ರನ ಕುಂಭರಾಶಿಯ ಪ್ರವೇಶದಿಂದ ಅನುಕೂಲಗಳು ಆಗಿದೆ, ಅನಾನುಕೂಲಗಳಾಗಿದೆ, ಅಥವಾ ಮುಂದೆ ಆಗುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನ ಚತುರ್ಥಿಯ ತಿಥಿ ಇದೆ. ಅದರಲ್ಲೂ ಕೃಷ್ಣ ಪಕ್ಷದ ಚತುರ್ಥಿ ಅಂದರೆ ಬಹಳ ವಿಶೇಷ. ಆ ದಿನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡುವಂಥ ದಿನ. ಹಾಗಾಗಿ ಈ ದಿನ ಸಂಕಷ್ಟಹರ ಚತುರ್ಥಿ ಇರುತ್ತೆ. ಹಾಗೆ ಬಂಧುಗಳೇ, ತಿಂಗಳಲ್ಲಿ 2 ಸಲ ಚತುರ್ಥಿ ಬರುತ್ತೆ. ಒಂದು ಶುಕ್ಲ ಪಕ್ಷದ ಚತುರ್ಥಿ, ಇನ್ನೊಂದು ಕೃಷ್ಣ ಪಕ್ಷದ ಚತುರ್ಥಿ ಅಂತ ಹೇಳಿ. ಇಲ್ಲಿ ಹುಣ್ಣಿಮೆಯ ನಂತರ ಬರುವಂತಹ ಚತುರ್ಥಿಯನ್ನು ಸಂಕಷ್ಟಹರ ಚತುರ್ಥಿ ಅಂತ ಹೇಳಿ ಕರೀತಾರೆ. ಹಾಗೆ ಅಮಾವಾಸ್ಯೆಯ ನಂತರ ಬರುವಂತಹ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಈ ಸಂಕಷ್ಟಹರ ಚತುರ್ಥಿ ಮಾಘ ಮಾಸದ ಕೃಷ್ಣ ಪಕ್ಷದ ಈ ಗುರುವಾರದ ದಿನ ಬಂದಿರುವಂಥದ್ದು. ಏಕೆಂದರೆ ಈ ಚತುರ್ಥಿ ತಿಥಿ ನಿನ್ನೆ ರಾತ್ರಿ, ಅಂದರೆ ಈ ಬುಧವಾರ ರಾತ್ರಿ 1:41 ಆರಂಭ ಆಗಿದೆ. ಈ ದಿನ ಅಂದರೆ ಗುರುವಾರದ ದಿನ ರಾತ್ರಿ 1:50 ಚತುರ್ಥಿಯ ತಿಥಿ ಇರುತ್ತೆ. ಹಾಗಾಗಿ ಈ ಗುರುವಾರದ ದಿನ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡ್ತಾರೆ. ಇಲ್ಲಿ ಸಂಕಷ್ಟ ಅಂತ ಹೇಳಿದ್ರೆ ಕಷ್ಟಗಳು ಅಂತ ಹೇಳಿ, ಹರ ಅಂತ ಹೇಳಿದ್ರೆ ಪರಿಹರಿಸೋನು ಅನ್ನುವಂಥ ಅರ್ಥ. ಹಾಗಾಗಿ ನಮಗೆ ಬಂದಿರುವಂತಹ ಸಂಕಷ್ಟಗಳನ್ನು, ನಾವು ಮುಂದೆ ಎದುರಿಸಬೇಕಾಗಿರುವಂತಹ ಸಂಕಷ್ಟಗಳನ್ನು ಪರಿಹಾರ ಮಾಡುವಂಥ ವಿನಾಯಕನಿಗೆ ಈ ದಿನ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುವಂಥದ್ದು ಈ ಸಂಕಷ್ಟಹರ ಚತುರ್ಥಿಯ ವಿಶೇಷ. ಹಾಗಾಗಿ ಕಷ್ಟಗಳನ್ನು ಬಗೆಹರಿಸಿ ಸಂಕಟಗಳಿಂದ ಪಾರು ಮಾಡುವಂಥವನ್ನ ಒಂದು ಪೂಜೆ, ಅದು ವಿನಾಯಕನ ಪೂಜೆ. ಹಾಗಾಗಿನೇ ಇದನ್ನು ಅತ್ಯಂತ ಶುಭಕರ ಅಂತ ಹೇಳೇ ಪರಿಗಣಿಸಿರುವಂಥದ್ದು ಇದೆ. ಇದು ನಮ್ಮ ಜೀವನದಲ್ಲಿ ಬಂದಿರುವಂತಹ ಸಮಸ್ತ ಕಷ್ಟಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ನಮಗೆ ಒಂದು ವಿವೇಚನೆಯನ್ನು, ಒಂದು ವಿವೇಕವನ್ನು ತಂದು ಕೊಡುತ್ತೆ. ಜೊತೆಗೆ ಉತ್ತಮವಾದಂಥ ಆರೋಗ್ಯ ಲಭಿಸಲಿಕ್ಕೂ ಕೂಡ ಈ ಒಂದು ಪೂಜೆ ಕಾರಣವಾಗಿರುತ್ತೆ. ಹಾಗಾಗಿನೇ ಈ ಸಂಕಷ್ಟಹರ ಚತುರ್ಥಿ ಗುರುವಾರ ಬಂದಿರೋದ್ರಿಂದ ಮತ್ತು ವಿಶೇಷವಾಗಿ ಈ ಒಂದು ದಿನವನ್ನು ಆಚರಣೆ ಮಾಡುವಂಥದ್ದು ಇದೆ. ಇಲ್ಲಿ ಈ ಸಂಕಷ್ಟಹರ ಚತುರ್ಥಿಯ ದಿನ ಈ ಗುರುವಾರದ ದಿನ ಬಂದಿರೋದ್ರಿಂದ ಒಂದು ವಿಶೇಷವಾದಂತಹ ಒಂದು ವಿಧಾನವನ್ನು ಅನುಸರಣೆ ಮಾಡಿ ಒಂದು ಸಂಕಲ್ಪ ಮಾಡಿಕೊಳ್ಳಿ. ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತೆ. ಏನಂದರೆ, ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ, ಅದಕ್ಕೆ ಅರಿಶಿನವನ್ನು, ಕುಂಕುಮವನ್ನು ಹಚ್ಚಿ ಇಟ್ಟು, ಜೊತೆಗೆ 21 ಗರಿಕೆಗಳನ್ನು ಕೂಡ ಆ ತೆಂಗಿನಕಾಯಿಯ ಜೊತೆಯಲ್ಲೇ ಇಟ್ಕೊಳ್ಳಿ. ಒಂದು ಸಂಕಲ್ಪ ಮಾಡಿಕೊಳ್ಳಿ. ಅದರಲ್ಲೂ ಈ ದಿನ ಯಾರು ಉಪವಾಸವನ್ನು ಆಚರಣೆ ಮಾಡ್ತಾರೆ ಅಂಥವ್ರಿಗೆ ಈ ಒಂದು ಸಂಕಲ್ಪ, ಈ ಒಂದು ಕೋರಿಕೆ ಬಹಳ ಬೇಗ ಸಿದ್ಧಿಸುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಈ ದಿನ ಸಂಜೆ
6:28 ನಂತರದಲ್ಲಿ ಪೂಜಾ ಸಮಯದಲ್ಲಿ ಗಣೇಶನ ಬಳಿ ಈ ಒಂದು ತೆಂಗಿನಕಾಯಿಯನ್ನು ಇಡಬೇಕು. ಜೊತೆಗೆ ಬಿಳಿಯ ಎಕ್ಕದ ಹೂಗಳಿಂದ ಗಣೇಶನಿಗೆ ಒಂದು ಹಾರವನ್ನು ಮಾಡುವಂಥದ್ದು ಅಥವಾ ಎಕ್ಕದ ಹೂಗಳನ್ನು ಅರ್ಪಿಸುವಂಥದ್ದನ್ನು ಈ ದಿನ ಮಾಡಬೇಕು. ಹಾಗೆ ಈ ದಿನ ಮೋದಕವನ್ನು, ಪಾಯಸವನ್ನು, ಕಡಲೆಕಾಳು ಉಸ್ಲಿಯನ್ನು ನೈವೇದ್ಯಕ್ಕೆ ಸಮರ್ಪಣೆ ಮಾಡಬೇಕು. ಇನ್ನು ತುಪ್ಪದ ದೀಪಗಳನ್ನು ಈ ದಿನ ಹಚ್ಚಿಡುವಂಥದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಸಂಕಷ್ಟಗಳು ದೂರ ಆಗುತ್ತೆ. ಜೊತೆಗೆ ಈ ದಿನ ಅಕ್ಕಿ ಹಿಟ್ಟಿನ ದೀಪಾರಾಧನೆಯನ್ನು ಮಾಡಬೇಕು, ಬೆಲ್ಲದ ದೀಪಾರಾಧನೆಯನ್ನು ಮಾಡಬೇಕು. ಇದು ಬಹಳ ಮುಖ್ಯವಾಗಿ ಈ ದಿನ ಮಾಡಬೇಕಾಗಿರುವಂಥದ್ದು. ಹಾಗಾಗಿ ನೀವು ಮಾಡುವಂಥ ಈ ಒಂದು ಪೂಜಾ ವಿಧಾನದಿಂದ ಗಣೇಶ ಸಂತುಷ್ಟನಾಗ್ತಾನೆ. ಹಾಗೆ ನೀವು ಏನು ಸಂಕಲ್ಪ ಮಾಡ್ಕೊಂಡಿದ್ದೀರೋ ಅದು ನೆರವೇರುತ್ತೆ ಅನ್ನುವಂಥದ್ದಿದೆ. ವಿವಾಹದಲ್ಲಿ ಇದ್ದಂತಹ ಅಡೆತಡೆಗಳಾಗಲಿ, ವೈವಾಹಿಕ ಬದುಕಿನಲ್ಲಿ ಬಂದಿರುವಂತಹ ಸಮಸ್ಯೆಗಳಾಗಲಿ, ಹಣಕಾಸಿನ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಮತ್ತು ವಿದ್ಯಾರ್ಥಿಗಳಿಗೆ ಓದಿನ ಸಮಸ್ಯೆ, ಇನ್ನು ಪರೀಕ್ಷೆ ಹತ್ತಿರ ಬರ್ತಾ ಇದೆ, ಆದರೆ ಅವರಿಗೆ ಏನೋ ಒಂದು ರೀತಿಯಲ್ಲಿ ಭಯ, ಆತಂಕ ಇರುವಂಥ ಸಂದರ್ಭಗಳಿದೆ. ಇವೆಲ್ಲವನ್ನು ಕೂಡ ಹೋಗಲಾಡಿಸುತ್ತೆ. ಜೊತೆಗೆ ನಿಮಗೆ ಯಾವುದೇ ರೀತಿಯಲ್ಲಿ ಶತ್ರುಗಳು ತೊಂದರೆ ಕೊಡ್ತಾ ಇದ್ದರೆ, ನ್ಯಾಯಾಲಯದ ಪ್ರಕರಣಗಳು ಇದ್ದರೆ ಅದು ನಿಮ್ಮ ಪರವಾಗಿರುವಂಥ ಫಲಿತಾಂಶವನ್ನು ತರಲಿಕ್ಕೂ ಕೂಡ ಈ ಒಂದು ಕೋರಿಕೆ ನಿಮ್ಮನ್ನು ಮುನ್ನಡೆಸುತ್ತೆ. ಹಾಗಾಗಿನೇ ಈ ದಿನ ಗಣಪತಿಯನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜೆ ಮಾಡಬೇಕು ಅನ್ನುವಂಥದ್ದು. ಜೊತೆಗೆ ಈ ದಿನ ಗೋವಿಗೆ ಹಸಿರು ಹುಲ್ಲನ್ನು ತಿನ್ನಿಸೋದ್ರಿಂದ ಕೂಡ, ಗೋಗ್ರಾಸವನ್ನು ನೀಡೋದ್ರಿಂದ ಕೂಡ ಸಂತುಷ್ಟರಾದಂತಹ ಗೋವು ನಮ್ಮನ್ನು ಆಶೀರ್ವದಿಸುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಈ ದಿನ ನೆನೆಸಿದ ಕಡಲೆಕಾಳನ್ನು, ಸ್ವಲ್ಪ ಬೆಲ್ಲವನ್ನು ಅದಕ್ಕೆ ಸೇರಿಸಿ ಗೋವಿಗೆ ತಿನ್ನಿಸಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ದಿನ ಗಣೇಶನ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ. ಗಣೇಶನಿಗೆ ಈಗಾಗಲೇ ಹೇಳಿದಾಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ, ತುಪ್ಪದ ಬತ್ತಿಗಳನ್ನೇ ಇಟ್ಕೊಂಡು ಮಂಗಳಾರತಿಯನ್ನು ಮಾಡಿ ಪೂಜೆಯ ಕೊನೆಯ ಸಂದರ್ಭದಲ್ಲಿ. ಹಾಗೆ ಈ ದಿನ ರಾತ್ರಿ 9:28 ನಂತರದಲ್ಲಿ ಚಂದ್ರೋದಯದ ಸಮಯದಲ್ಲಿ ಚಂದ್ರನಿಗೆ ಅರ್ಘ್ಯವನ್ನು ಕೊಡಬೇಕು ಅನ್ನುವಂಥದ್ದಿದೆ. ಆಗ ಓಂ ಚಂದ್ರಾಯ ನಮಃ ಅನ್ನುವಂಥ ಮಂತ್ರವನ್ನು ಜಪ ಮಾಡ್ತಾ ಚಂದ್ರನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು. ಇನ್ನು ತಮಗೆಲ್ಲ ಗೊತ್ತಿರೋ ಹಾಗೆ ಈ ಚತುರ್ಥಿಯ ದಿನ ಅನ್ನವನ್ನು ಸೇವನೆ ಮಾಡಬಾರದು ಅನ್ನುವಂಥದ್ದಿದೆ, ಫಲಾಹಾರವನ್ನು ಮಾಡಬಹುದು. ಇನ್ನು ಈ ಪುರಾಣ ಕಥೆಗಳ ಪ್ರಕಾರ ಗಣಪತಿಗೆ ಪ್ರಥಮ ಪೂಜೆ ಸಲ್ಲಬೇಕು ಅಂತ ಹೇಳಿ ಶಿವ ಆಜ್ಞೆ ಮಾಡಿದಂತಹ ದಿನ ಈ ಸಂಕಷ್ಟಹಾರ ಗಣಪತಿಯ ದಿನ ಅಂತ ಹೇಳ್ತಾರೆ. ಇನ್ನು ಈ ಸಂಕಷ್ಟಹಾರ ಚತುರ್ಥಿಯ ದಿನ ಗಣಪತಿ ಈ ಭೂಲೋಕಕ್ಕೆ ಬಂದು ತನ್ನ ಭಕ್ತರನ್ನ ಆಶೀರ್ವದಿಸ್ತಾನೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಇದರಿಂದ ಸಂಕಷ್ಟಗಳು ದೂರ ಆಗತ್ತೆ, ಬದುಕು ಸ್ವಚ್ಛಂದವಾಗತ್ತೆ ಅನ್ನುವಂಥ ಒಂದು ವಿಶ್ವಾಸ ಕೂಡ ಇದೆ. ಹಾಗಾಗಿನೇ ಈ ಸಂಕಷ್ಟಹಾರ ಚತುರ್ಥಿಯ ದಿನ ಕೆಲವರು ಶ್ರದ್ಧಾ ಭಕ್ತಿಗಳಿಂದ ಗಣಪತಿಯನ್ನು ಪೂಜೆ ಮಾಡ್ತಾರೆ. ಹಾಗೆ ಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳೇನೆ ಸಂಕಲ್ಪ ಪೂರ್ವಕವಾಗಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾರೆ. ಇದರಿಂದ ಅಷ್ಟ ಸಿದ್ಧಿಗಳು ಪ್ರಾಪ್ತಿಯಾಗತ್ತೆ ಅನ್ನುವಂಥದ್ದನ್ನ ಶಾಸ್ತ್ರ ತಿಳಿಸತ್ತೆ. ಹಾಗೆ ಈ ಪೂಜೆಯಿಂದ ಧನ ಧಾನ್ಯಗಳು, ವಿದ್ಯೆ, ಆರೋಗ್ಯ, ಸಂತಾನ ಭಾಗ್ಯ, ಹಾಗೆ ನಾವು ಪ್ರಾರಂಭ ಮಾಡುವಂತಹ ಕಾರ್ಯಗಳಲ್ಲಿ ಯಶಸ್ಸು ನಮಗೆ ಅರಿವಿಲ್ಲದಂತೆಯೇ ಉಂಟಾಗತ್ತೆ ಅನ್ನುವಂತಹ ಒಂದು ನಂಬಿಕೆ ಇದೆ. ಹಾಗಾಗಿ ಈ ದಿನ ನಂಬಿಕೆಯಿಂದ ಸಂಕಷ್ಟಹಾರ ಚತುರ್ಥಿಯಲ್ಲಿ ತಾವು ಪಾಲ್ಗೊಳ್ಳಿ. ಕೆಲವು ದೇವಾಲಯಗಳಲ್ಲಿ ಈ ಸಂಕಷ್ಟಹಾರ ಪೂಜೆಯನ್ನ ವ್ರತವನ್ನ ಮಾಡುವಂಥದ್ದು ಕೂಡ ಇದೆ. ಅಲ್ಲಿಗೆ ಹೋಗಿ ತೀರ್ಥ ಪ್ರಸಾದಾದಿಗಳನ್ನು ಸ್ವೀಕಾರ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾನೆ. 6ನೇ ಮನೆಯಲ್ಲಿ ಚಂದ್ರ. ಬಹಳ ವಿಶೇಷವಾಗಿ ನಿಮ್ಮ ವ್ಯವಹಾರಗಳು ಮುಂದುವರಿಯುವಂತಹ ದಿನ ಇದು. ಹಾಗೆ ನಿಮಗೆ ಇದ್ದಂತಹ ಅಡ್ಡಿ ಆತಂಕಗಳೂ ಕೂಡ ಈ ದಿನ ನಿವಾರಣೆಯಾಗುತ್ತೆ. ಜೊತೆಗೆ ಈ ಸಾಲದ ಹೊರೆ, ಸಾಲದ ಭಾರ ಏನಾದರೂ ಯಾರಿಗಾದರೂ ಕಾಡ್ತಾ ಇದ್ರೆ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ನಿಮಗೆ ಫೇವರಬಲ್ ಆಗಿ ಇರುತ್ತೆ. ಹಾಗಾಗಿ ಈ ದಿನದ ಪ್ರಯತ್ನಗಳಲ್ಲಿ ನಿಮಗೆ ಈ ದಿನವೇ ಫಲಿತಾಂಶ ಸಿಕ್ಕದೇ ಇದ್ರೂ ಕೂಡ ನಿಧಾನವಾಗಿ ಶಾಶ್ವತವಾದಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಈ ದಿನದ ಜವಾಬ್ದಾರಿಗಳು, ಕೆಲಸ ಕಾರ್ಯಗಳು ಏನೇ ಇರಲಿ, ಎಷ್ಟೇ ಇರಲಿ, ಅದನ್ನು ಬಹಳ ಸುಲಭದಲ್ಲಿ ನಿಭಾಯಿಸ್ತೀರಿ. ಅಂಥದ್ದೊಂದು ಸಾಮರ್ಥ್ಯ ಈ ದಿನ ನಿಮಗೆ ಇದೆ. ಏಕೆಂದರೆ ಆತ್ಮವಿಶ್ವಾಸ ಚೆನ್ನಾಗಿರೋದ್ರಿಂದ ಎಂಥದ್ದೇ ಕೆಲಸಗಳನ್ನು ಎದುರಿಸುವಂಥ ಒಂದು ಧೈರ್ಯ, ಸ್ಥೈರ್ಯ ಈ ದಿನ ಇದೆ. ಹಾಗೆ ಹಣಕಾಸಿನ ವ್ಯವಸ್ಥೆಯನ್ನು ಸ್ವಲ್ಪ ಅಂದಾಜು ಮಾಡಿಕೊಳ್ಬೇಕು. ಈ ದಿನ
ಏಕೆಂದರೆ ದಿಢೀರಾಗಿ ನೀವು ಒಂದು ಕೆಲಸಕ್ಕೆ ಕಮಿಟ್ ಆಗೋದಕ್ಕಿಂತ ಅದರ ಸಾಧಕ ಬಾಧಕಗಳೇನು, ಅದರಲ್ಲೂ ಈ ಹಣದ ವಿಚಾರದಲ್ಲಿ ಅದರ ಇಂಪ್ಲಿಕೇಶನ್ ಏನು ಅನ್ನೋಂಥದ್ದನ್ನು ನೋಡೇ ನೀವು ಮುಂದುವರಿಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಪೂರ್ವ ಸಿದ್ಧತೆ ಇದ್ದರೆ ಸಾಕು, ಈ ದಿನ ನಿಮಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗೆ ಈ ದಿನ ಎದುರಾಗುವಂಥ ಅವಕಾಶಗಳಿದೆಯಲ್ಲ, ಅದನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಿ. ಆದರೆ ಈ ದಿನ ಯಾವುದೇ ರೀತಿಯಲ್ಲಿ ಅಕ್ಕಪಕ್ಕದವರು ಏನಂದಾರು ಅನ್ನುವಂಥ ಒಂದು ಮನಸ್ಸಿನ ಒಂದು ಅಳುಕಿದೆಯಲ್ಲ, ಅದನ್ನು ತೆಗೆದುಹಾಕಿ ಮುಂದುವರಿಬೇಕಾಗತ್ತೆ. ಹಾಗಾಗಿ ನಿಮ್ಮದೇ ಕೆಲಸ, ನಿಮ್ಮದೇ ಒಂದು ಭವಿಷ್ಯ, ಅದು ನಿಮ್ಮದೇ ಕೈಯಲ್ಲಿರುವಂಥದ್ದು. ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ. ಹಾಗೆ ಪ್ರೀತಿ ಪ್ರೇಮದ ವಿಚಾರಗಳಿಗೂ ಕೂಡ ಈ ದಿನ ಬಹಳ ಸೂಕ್ತವಾಗಿರುವಂಥದ್ದು. ಇನ್ನು ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ವ್ಯವಹಾರದಲ್ಲೂ ಕೂಡ ತುಂಬ ಪ್ರಗತಿ ಇದೆ, ಲಾಭ ಇದೆ, ಅನುಕೂಲ ಇದೆ. ಎಲ್ಲದರಿಂದ ನಿಮಗೆ ತುಂಬ ಸಂತೋಷ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿ. ಈ ದಿನ ಸಂಜೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. 5ನೇ ಮನೆ, ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳು ಇರುತ್ತೆ ನಿಮ್ಮ ಪ್ರಯತ್ನದಲ್ಲಿ. ಇನ್ನು ಈ ಹಣಕಾಸಿನ ವಿಚಾರ, ವ್ಯಾಪಾರ ಚಟುವಟಿಕೆಗಳ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ವ್ಯಾಪಾರದಲ್ಲಿ ಮೋಸ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ವಿಶೇಷವಾದಂತಹ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಯಾಕೆಂದರೆ ಈ ದಿನ ನಿಮಗೆ ಸಾಮಾನ್ಯವಾಗಿರುವಂತಹ ದಿನ. ಹಾಗೆ ಏನೋ ಒಂದು ಸಾಧನೆ ಮಾಡೇ ಮಾಡ್ತೀನಿ ಅನ್ನುವಂಥ ಒಂದು ಹಠದ ಸ್ವಭಾವ ಇರುವಂಥವರು ಕೂಡ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಹೆಚ್ಚಿನದ್ದೇನನ್ನೂ ಕೂಡ ಈ ದಿನ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಏಕೆಂದರೆ ಸನ್ನಿವೇಶ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಗ್ರಹ ಸ್ಥಾನಗಳು, ಗ್ರಹ ಸ್ಥಿತಿಗಳು ಕೂಡ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದಕ್ಕಾಗಿಯೇ ಸಾಧಾರಣವಾಗಿ ಎಲೆ ಮರೆ ಕಾಯಿಯಂತೆ ಈ ದಿನ ನೀವು ಕಳಿಬೇಕಾಗತ್ತೆ. ಇನ್ನು ಈ ದಿನ ಕೆಲವೊಮ್ಮೆ ವಿಚಾರಗಳಾಗಲಿ, ಕೆಲವೊಮ್ಮೆ ಮಾತುಗಳಾಗಲಿ, ಅಭಿಪ್ರಾಯಗಳಾಗಲಿ ಸ್ವಲ್ಪ ಮಿತಿಮೀರಿ ನಡೆಯೋದ್ರಿಂದ ಈ ದಿನ ಸ್ವಲ್ಪ ಅನರ್ಥಗಳು ಉಂಟಾಗುತ್ತೆ. ಹಾಗಾಗಿ ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಬಹಳ ಪೈಪೋಟಿಗಳಿದೆ, ಬಹಳ ಸ್ಪರ್ಧೆ ಇದೆ, ಕಾಂಪಿಟೇಷನ್ ಜಾಸ್ತಿ. ನೀವು ಯಾವುದೇ ಒಂದು ಕ್ಷೇತ್ರದಲ್ಲಿರಿ, ನೀವು ಗೃಹಿಣಿಯಾಗಿರಿ, ವಿದ್ಯಾರ್ಥಿಗಳೇ ಆಗಿರಿ, ವ್ಯಾಪಾರಸ್ಥರೇ ಆಗಿರಿ, ಉದ್ಯೋಗಸ್ಥರೇ ಆಗಿರಿ, ಸ್ವಂತ ಬಿಸ್ನೆಸ್ಸನ್ನೇ ಮಾಡ್ತಾ ಇರಿ, ಅಲ್ಲೂ ಕೂಡ ಈ ದಿನ ತುಂಬ ಒಂದು ಸ್ಪರ್ಧೆ ಇದೆ. ಅದನ್ನು ಬಹಳ ತಾಳ್ಮೆಯಿಂದ ಈ ದಿನ ನೀವು ಎದುರಿಸಬೇಕಾಗತ್ತೆ. ಹಾಗೆ ಯಾರೊಂದಿಗೂ ಕೂಡ, ಅದರಲ್ಲೂ ವಿಶೇಷವಾಗಿ 3ನೆಯ ವ್ಯಕ್ತಿಯ ವಿಚಾರವಾಗಿ ನೀವು ಕುತೂಹಲವನ್ನು ಇಟ್ಕೊಳ್ಬಾರ್ದು. ಅವರ ವಿಚಾರಗಳನ್ನು, ವೈಯಕ್ತಿಕ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಡಿ. ಈ 3ನೆಯವರ ವ್ಯವಹಾರಕ್ಕೆ ತಲೆ ಹಾಕಬೇಡಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಾತ್ರ ನೀವು ಶ್ರದ್ಧೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಆಹಾರ ಸೇವನೆಯ ಕಡೆ, ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಜೊತೆಗೆ ನಿಮ್ಮ ನೆಚ್ಚಿನ ಗುರುಗಳ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. 4ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಸುಖಕ್ಕೆ ಸ್ವಲ್ಪ ಕೊರತೆ ಇರುತ್ತೆ. ಎಲ್ಲವೂ ಇದೆ, ಆದರೆ ಅನುಭವಿಸುವಂಥ ಯೋಗ ಮಾತ್ರ ಕಡಿಮೆ ಇರುತ್ತೆ. ಹಾಗೆ ಕೆಲಸ ಕಾರ್ಯಗಳ ಹೊರೆ ಜಾಸ್ತಿ, ಜವಾಬ್ದಾರಿಗಳು ಜಾಸ್ತಿ. ಇದರಿಂದ ಸಮಯಕ್ಕೆ ಸರಿಯಾಗಿ ನಿಮಗೆ ಊಟೋಪಚಾರಗಳು ಕೂಡ ಆಗದೇ ಇರುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಆರೋಗ್ಯದಲ್ಲೂ ಕೂಡ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇರುವಂಥದ್ದು. ಹಾಗಾಗಿ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಈ ದಿನ ತುಂಬ ಗಮನವನ್ನು ಕೊಡಬೇಕಾಗತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳನ್ನು ಮಾಡಬೇಡಿ. ಹಣವನ್ನು ಸಾಲವಾಗಿ ಕೊಡುವಂಥದ್ದು, ಸಾಲವಾಗಿ ತರುವಂಥದ್ದು, ಇಲ್ಲ ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದು, ಇದು ಯಾವುದನ್ನು ಕೂಡ ಈ ದಿನ ಮಾಡಬೇಡಿ. ಗಂಟು ನಂಟು ಎರಡೂ ಉಳಿಯಲ್ಲ ಈ ವ್ಯವಹಾರವನ್ನು ಈ ದಿನ ಮಾಡಿದ್ರೆ. ಇನ್ನು ಈ ದಿನದಲ್ಲಿ ಯಾವುದಾದ್ರೂ ಒಂದು ವಸ್ತುವನ್ನು ನೀವು ಮರೆಯುವಂಥ ಸಾಧ್ಯತೆ, ಎಲ್ಲೋ ಒಂದು ಕಡೆ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ತುಂಬ ಜಾಗ್ರತೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕೆಲವೊಂದು ಆತಂಕಗಳು ಉಂಟಾಗುವಂಥದ್ದು, ಏನೋ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಇದೆ, ಭಯದ ವಾತಾವರಣ ಇದೆ, ಅಸ್ಥಿರವಾದಂತಹ ಜೀವನ,
ಅದು ಈ ದಿನ ನಿಮಗೆ ದೊಡ್ಡ ಆಘಾತವನ್ನೇ ತರುವಂಥದ್ದು. ಅದರಲ್ಲೂ ಸ್ವಲ್ಪ ಸಣ್ಣದಿದ್ದರೆ ಅದನ್ನು ಬಹಳ ದೊಡ್ಡದಾಗಿ ನೋಡುವಂಥ ಒಂದು ಭೂತದ ಗಾಜು ನಿಮ್ಮಲ್ಲಿ ಇರುವಂಥದ್ದು. ಭೂತ ಕನ್ನಡಿ ಇದೆ, ಇದರಲ್ಲಿ ಬಹಳ ಗ್ಲೋರಿಫೈ ಮಾಡಿ ನೋಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಸಮಸ್ಯೆಯನ್ನೇ ನೀವು ದೊಡ್ಡ ಸಮಸ್ಯೆ ಅಂತ ಹೇಳಿ ಕಲ್ಪನೆ ಮಾಡಿಕೊಳ್ಳುವಂಥದ್ದು. ನಿಜದಲ್ಲಿ ಅಲ್ಲಿ ಸಮಸ್ಯೆಯೇ ಸ್ವಲ್ಪ ಇದ್ದರೂ ಕೂಡ ಅದನ್ನು ಬಹಳ ದೊಡ್ಡ ಸಮಸ್ಯೆ, ಅದು ನನ್ನಿಂದ ಎದುರಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ನೀವೇ ಬಂದುಬಿಡ್ತೀರಿ. ನಿಮ್ಮ ಒಂದು ಶಕ್ತಿ ಸಾಮರ್ಥ್ಯವನ್ನು ನೀವೇ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ತೀರಿ. ಇದು ವ್ಯಕ್ತಿತ್ವಕ್ಕೆ, ನಿಮ್ಮ ಆತ್ಮವಿಶ್ವಾಸಕ್ಕೆ ತೀವ್ರ ಧಕ್ಕೆಯನ್ನುಂಟು ಮಾಡುವಂಥ ಒಂದು ಪ್ರಯತ್ನ. ಹಾಗಾಗಿನೇ ಈ ದಿನ ಸ್ವಲ್ಪ ಕಾನ್ಫಿಡೆನ್ಸಲ್ಲೇ ಹೋಗಿ ಧೈರ್ಯದಿಂದ ಮುಂದುವರಿರಿ. ಮಹಾಗಣಪತಿಯನ್ನು ಆರಾಧನೆ ಮಾಡಿ ಸಂಕಷ್ಟಾರ ಚತುರ್ಥಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ನಿಮಗೆ 3ನೇ ಮನೆಯಲ್ಲಿದ್ದಾನೆ. ಈ 3ನೇ ಮನೆ ಕೀರ್ತಿಸ್ಥಾನ, ತೃತೀಯ, ಪರಾಕ್ರಮ ಸ್ಥಾನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಸಮಾಧಾನ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸಗಳಿಂದ, ನಿಮ್ಮ ಆಲೋಚನೆಗಳಿಂದ, ನಿಮ್ಮ ಮಾತುಗಳಿಂದ ನಿಮ್ಮ ಕುಟುಂಬದಲ್ಲಿ ಉತ್ತಮವಾದಂಥ ಸ್ಥಾನಮಾನವನ್ನು ಪಡ್ಕೊಳ್ತೀರಿ. ನಿಮ್ಮ ಮಾತಿಗೆ ಈ ದಿನ ಬೆಲೆ ಇದೆ, ಒಂದು ತೂಕ ಇದೆ, ಫೇಸ್ ವ್ಯಾಲ್ಯೂ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ನಿಮ್ಮ ಮಾತು ಚೆನ್ನಾಗಿ ನಡೆಯುತ್ತೆ, ಇನ್ಫ್ಲೂಯೆನ್ಸ್ ಚೆನ್ನಾಗಿದೆ. ಅದರ ದೃಷ್ಟಿಯಿಂದಲೇ ಕೆಲವೊಂದು ವಿಶೇಷ ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಇಟ್ಕೊಳ್ಳಿ. ಇದು ನಿಮಗೆ ಈ ದಿನ ನೈತಿಕತೆಯನ್ನು ಹೆಚ್ಚಿಸುತ್ತೆ. ಒಂದು ಮಾರಲ್ ಸಪೋರ್ಟ್ ಅನ್ನುವಂಥದ್ದು ಬಹಳ ಅದ್ಭುತವಾಗಿ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಗುರು ಹಿರಿಯರ ಮುಂದೆ ನಿಮ್ಮ ಮಾತು ಸ್ವಲ್ಪ ಕಡಿಮೆ ಇರಬೇಕು ಈ ದಿನದಲ್ಲಿ. ಹಾಗೆ ಹೆಚ್ಚು ಆಲೋಚನೆಗಳಿಗೆ ನೀವು ದಾರಿಯನ್ನು ಮಾಡಿಕೊಡಬೇಕು. ಅಂದರೆ ಯಾವುದೇ ವಿಚಾರ ಆಗಲಿ ಆಳವಾಗಿ ಚಿಂತನೆ ಮಾಡಿ ಅದರಿಂದ ಹೊರಹೊಮ್ಮುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು. ಹಾಗೆ ಈ ದಿನ ನಿಮ್ಮ ವರ್ತನೆ ಕೂಡ ಬೇರೆಯವರಿಗಿಂತ ವಿಭಿನ್ನವಾಗೇ ಇರುವಂಥದ್ದು, ಬಹಳ ಯೂನಿಕ್ ಆಗೇ ಇರುವಂಥದ್ದು. ಹಾಗಾಗಿನೇ ಜನ ನಿಮ್ಮನ್ನು ಈ ದಿನ ಇಷ್ಟಪಡ್ತಾರೆ. ಹಾಗೆ ಈ ದಿನ ಯಾವುದೇ ಒಂದು ಸಂಬಂಧ ಅದು ಭಾವನಾತ್ಮಕವಾಗಿ ನಿಮಗೆ ಉತ್ತಮವಾದಂಥ ಒಂದು ಬಾಂಧವ್ಯವನ್ನು ತಂದುಕೊಡುತ್ತೆ. ಈ ಫೀಲಿಂಗ್ಸ್ ಏನಿದೆ, ಅಟ್ಯಾಚ್ಮೆಂಟ್ ಏನಿದೆ, ಇದು ಈ ದಿನ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಬಂಧುಗಳನ್ನು, ಮಿತ್ರರನ್ನು, ಬಾಲ್ಯ ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು, ಅವರ ಜೊತೆ ಈ ದಿನ ಒಂದು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವಂಥ ಒಂದು ಕಾರ್ಯಕ್ರಮ ಕೂಡ ಆಗತ್ತೆ. ಒಟ್ಟಾರೆ ನಿಮ್ಮ ಆಸೆಯಂತೆ, ನಿಮ್ಮ ಅನಿಸಿಕೆಯಂತೆ ಕೆಲಸಗಳು ಈ ದಿನ ಆಗತ್ತೆ. ಆದರೆ ಯಾವುದೇ ರೀತಿಯ ಆರಂಭಿಕ ಅಡೆತಡೆಗಳು ಆಗಬಾರ್ದು ಅಂತಲೇ ಈ ದಿನ ಮಹಾಗಣಪತಿಯನ್ನು ನೀವು ಪ್ರಾರ್ಥನೆ ಮಾಡ್ತಾ ಇರಿ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ನಿಮ್ಮ ನೆಚ್ಚಿನ ಗುರುಗಳ ಆಶೀರ್ವಾದ ಪಡ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. ಇದು ಧನಸ್ಥಾನ, ಇದು ವಾಕ್ಸ್ಥಾನ. ಹಾಗಾಗಿ ಈ ದಿನ ವ್ಯವಹಾರಸ್ಥರು ನಿಮ್ಮ ಮಾತಿನಿಂದಲೇ ಆಗುವಂಥ ಲಾಭವನ್ನು ಕಳ್ಕೊಳ್ಳುವಂಥ ಸಾಧ್ಯತೆ ಇದೆ. ಇನ್ನೇನು ಲಾಭ ಬಂತು, ಉಪಯೋಗ ಸಿಕ್ತು ಅನ್ನುವಂಥದ್ದು ಕೈಗೆ ಬಂದ ತುತ್ತು ಬಾಯಿಯವರಿಗೆ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ವಿವೇಚನೆಯಿಂದಲೇ ತೀರ್ಮಾನಗಳನ್ನು ಕೈಗೊಳ್ಳಬೇಕು. ಆತುರದ ತೀರ್ಮಾನದಿಂದಲೇ ಬರುವಂಥ ಭಾಗ್ಯ ಕೂಡ ಈ ದಿನ ನಿಮ್ಮಿಂದ ದೂರ ಆಗಿಬಿಡುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರಿಂದ ನಿಮಗೇನೋ ಒಂದು ಸಹಾಯ ಸಿಗಬಹುದು. ಆದರೆ ಆ ಸಹಾಯಕ್ಕೆ ಅವರು ಪ್ರತಿಯಾಗಿ ಏನನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬರು ಮಾಡುವಂಥ ಕೆಲಸ ಕಾರ್ಯಗಳ ಬಗ್ಗೆ ಸ್ವಲ್ಪ ನಿಗಾ ಇರಬೇಕು, ಗಮನ ಇರಬೇಕು. ಹಾಗೆ ಈ ದಿನ ನಕಾರಾತ್ಮಕ ಚಿಂತನೆ ಜಾಸ್ತಿ, ನೆಗೆಟಿವ್ ಥಾಟ್ಸ್ ಜಾಸ್ತಿ. ಯಾವುದೇ ಒಂದು ವಿಚಾರಕ್ಕೆ ಹೋದರೂ ಕೂಡ ವಿಚಾರವನ್ನು ನೀವು ಗಮನ ಇಟ್ಟು ನೋಡಿದಾಗಲೂ ಕೂಡ ನಿಮಗೆ ಈ ಒಂದು ನೆಗೆಟಿವ್ ಥಾಟ್ ಅನ್ನುವಂಥದ್ದು ಬಹಳ ಬೇಗ ಬಂದ್ಬಿಡುತ್ತೆ. ಆ ಕೆಲಸ ಆಗಲ್ಲ, ಆ ಕೆಲಸ ಸರಿ ಇಲ್ಲ, ಅದು ಕೊಡುವಂಥ ಫಲಿತಾಂಶ ನಮಗೆ ಅನುಕೂಲಕರವಾಗಿರೋದಿಲ್ಲ. ಹೀಗೆ ಕೆಲಸಕ್ಕೆ ಮೊದಲೇ ನೀವೇ ತೀರ್ಮಾನ ಮಾಡುವಂಥ ಸಾಧ್ಯತೆ ಇರುತ್ತೆ. ಇದು ಕೂಡ ನಿಮ್ಮ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರುವಂಥ ಒಂದು ಸ್ವಭಾವ. ಅದನ್ನು ಈ ದಿನ ನೀವು ಸರಿಪಡಿಸ್ಕೊಳ್ಬೇಕು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ದಿನ ನಿಮಗೆ ಉತ್ತಮವಾಗಿರುವಂಥದ್ದು. ಏಕೆಂದರೆ ಕುಟುಂಬದಲ್ಲಿ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡುವಂಥವರು ಕೂಡ ಇದ್ದಾರೆ.
ಹಾಗಾಗಿ ಯಾರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ದಾರೆ, ನಿಮ್ಮ ಆರೋಗ್ಯದ ಬಗ್ಗೆ ಅಥವಾ ನಿಮ್ಮ ಉದ್ಯೋಗದ ಬಗ್ಗೆ, ನಿಮ್ಮ ಓದಿನ ಬಗ್ಗೆ ಯಾರಿಗೆ ಒಂದು ಕಾಳಜಿ ಇದೆ ಅಂಥದ್ದು ನಿಮಗೆ ಈ ದಿನ ಗೊತ್ತಾಗುತ್ತೆ. ಅಂಥವರಿಗೆ ಈ ದಿನ ನೀವು ಕೂಡ ಒಂದು ಪ್ರತಿ ಸಹಾಯವನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಬಂಧುಗಳ ಜೊತೆ ಹಣಕಾಸಿನ ವ್ಯವಹಾರಗಳನ್ನು ಇಟ್ಕೊಳ್ಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬಹಳ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿ ಈ ದಿನದ ಮನಸ್ಸು ನಿಮಗೆ ಬಹಳ ತಿಳಿಯಾಗಿರುವಂಥ ಸಂದರ್ಭದಲ್ಲಿರುತ್ತೆ. ಹಾಗಾಗಿನೇ ಆತ್ಮವಿಶ್ವಾಸ ಜಾಸ್ತಿ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಈ ದಿನ ಒಂದು ಪಕ್ಕಾ ಯೋಜನೆ ಸಿದ್ಧವಾಗುವಂಥದ್ದು ಇದೆ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಶುಭವನ್ನು ಲಾಭವನ್ನು ತರುವಂಥ ಸಂದರ್ಭದಲ್ಲಿದೆ. ಹಾಗಾಗಿ ತುಂಬ ಫೇವರಬಲ್ ಆಗಿರುವಂಥ ಒಂದು ಪ್ರಯಾಣ ಇದು. ಆದರೆ ಈ 3ನೇಯವರ ವಾಹನವನ್ನು ನೀವೇ ಓಡಿಸುವಂಥ ಸಂದರ್ಭ ಬಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ತುಂಬ ಅನುಕೂಲತೆಗಳು ಇರುತ್ತೆ. ಗ್ರಹ ಸ್ಥಾನಗಳು ನಿಮಗೆ ಚೆನ್ನಾಗಿದೆ ಈ ದಿನ. ಅದಕ್ಕಾಗಿಯೇ ನಿಮ್ಮ ಪರಿಸ್ಥಿತಿ ಧನಾತ್ಮಕವಾಗಿರುತ್ತೆ. ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲೂ ಕೂಡ ಈ ದಿನ ನೀವು ಲಾಭವನ್ನು ಪಡ್ಕೊಳ್ಳುವಂಥದ್ದು, ಅದರಲ್ಲಿ ಕೆಲವೊಂದು ವಿಶೇಷ ಬದಲಾವಣೆಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ. ಮುಂದೆ ಅದು ನಿಮಗೆ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ಈ ದಿನದ ತೀರ್ಮಾನಗಳನ್ನು ಸ್ವಲ್ಪ ಸಮಾಧಾನ ಇದ್ದಾಗ ಮಾತ್ರ ತೆಗೆದುಕೊಳ್ಳುವಂಥದ್ದು. ಅಂದರೆ ಆತುರವಾಗಿ ಯಾವುದೇ ತೀರ್ಮಾನಕ್ಕೆ ಒಳಗಾಗಬೇಡಿ ಅನ್ನುವಂಥ ಒಂದು ಸಂದೇಶ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಸ್ಪರ್ಧೆಗಳು ಕೂಡ ಇದೆ, ಅದು ಜಾಸ್ತಿ ಆಗುತ್ತೆ. ಆದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸುವಂಥ ಒಂದು ಧೈರ್ಯ ನಿಮ್ಮಲ್ಲಿದೆ. ಹಾಗೆ ಈ ದಿನ ಈ ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ಆಸ್ತಿ ಸ್ವಾಮ್ಯದ ಬಗ್ಗೆ, ನಿಮ್ಮ ಒಂದು ಮಾಲೀಕತ್ವದ ಬಗ್ಗೆ, ಆಸ್ತಿಯ ಬಗ್ಗೆ ಇರುವಂಥದ್ದು, ಇದರಲ್ಲಿ ನಿಮಗೆ ಅನುಕೂಲತೆಗಳು ಇರುತ್ತೆ. ನಿಮ್ಮ ಪರವಾಗಿ ಕೆಲವೊಂದು ಸನ್ನಿವೇಶಗಳು ಮಾರ್ಪಾಟಾಗೋದ್ರಿಂದ ಈ ದಿನ ನಿಮಗೆ ಸಂತೋಷ. ಹಾಗೆ ಮಾಡಿದ ಪ್ರಯತ್ನ ಯಶಸ್ವಿ ಆಯ್ತಲ್ಲ ಅನ್ನುವಂಥ ಒಂದು ಸಮಾಧಾನ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಒಳ್ಳೆಯ ಫಲ ಸಿಕ್ಕುವಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 12ನೇ ಮನೆ. ಹಾಗಾಗಿನೇ ಈ ದಿನ ನಿಮಗೆ ಮಿಶ್ರ ಫಲಗಳು ಇರುತ್ತೆ. ಇನ್ನು ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಈ ದಿನ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಮೈ ಮರೆತು ಬಿಡ್ತೀರಿ, ಯಾಮಾರ್ಬಿಡ್ತೀರಿ. ಇದರಿಂದ ನಿಮಗೆ ನಷ್ಟಗಳು ಆಗುವಂಥ ಸಾಧ್ಯತೆ ಇದೆ. ಇನ್ನು ವ್ಯಾಪಾರದಲ್ಲಿ ಈ ದಿನ ಯಾವುದನ್ನು ಕೂಡ ನಿರೀಕ್ಷೆ ಮಾಡದೆ ವ್ಯಾಪಾರವನ್ನು ಮುಂದುವರಿಸಬೇಕು. ಅಂದರೆ ನಿಮ್ಮ ಕೆಲಸಗಳು ಮಾತ್ರ ನಿಮ್ಮ ಜವಾಬ್ದಾರಿ. ಆ ಕೆಲಸದಿಂದ ಬರುವಂಥ ಫಲಾಫಲಗಳೇನಿದೆ ಅದು ಭಗವಂತನ ಕರ್ತವ್ಯ ಅದು. ಹಾಗಾಗಿನೇ ಈ ದಿನ ನೀವು ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಅನ್ನುವಂಥ ರೀತಿಯಲ್ಲಿ ಕೆಲಸಗಳನ್ನು ಮಾತ್ರ ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ. ಅಂದರೆ ಹೆಚ್ಚು ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ಏಕೆಂದರೆ ಅಂಥ ನಿರೀಕ್ಷೆಗಳು ಈ ದಿನ ನಿಮಗೆ ಸಕಾಲಕ್ಕೆ ಬರಲ್ಲ. ಇದರಿಂದ ಸ್ವಲ್ಪ ಅಸಮಾಧಾನ ಆಗುತ್ತೆ, ಮಾನಸಿಕ ಅಶಾಂತಿ ಉಂಟಾಗುತ್ತೆ. ಜಾಗ್ರತೆ. ಇನ್ನು ಈ ದಿನದಲ್ಲಿ ಸ್ವಲ್ಪ ಕಷ್ಟಗಳು ಇನ್ನೇನು ಎಲ್ಲ ತಿಳಿಯಾಯಿತು ಅಂದಾಗ ಮತ್ತೆ ಉಲ್ಬಣಿಸುವಂಥ ಸಾಧ್ಯತೆ ಇದೆ. ಮರೆತು ಹೋಗಿರುವಂಥ ಕೆಲವೊಂದು ಸಮಸ್ಯೆ ಈ ದಿನ ಮೇಲ್ಪದರಕ್ಕೆ ಬರುವಂಥದ್ದು, ಸರ್ಫೇಸ್ಗೆ ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ಸಮಸ್ಯೆಗಳು ಬಂದಾಗ ಧೈರ್ಯದಿಂದ ಎದುರಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಸ್ತ್ರೀ ವರ್ಗದವರಿಂದ ಕೂಡ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇರಲ್ಲ. ಹಾಗಾಗಿ ಅವರ ಜೊತೆ ವ್ಯವಹಾರ ಮಾತುಕತೆ ಏನೇ ಇದ್ದರೂ ಸ್ವಲ್ಪ ಎಚ್ಚರಿಕೆಯಿಂದನೇ ಮುಂದುವರಿಬೇಕಾಗತ್ತೆ. ಹಾಗೆ ಮನೆಯಲ್ಲೂ ಕೂಡ ಈ ದಿನ ಒತ್ತಡಗಳು ಜಾಸ್ತಿ ಇರುತ್ತೆ. ನಿಮ್ಮಿಂದ ನಿರೀಕ್ಷೆಗಳು ಜಾಸ್ತಿ ಇಟ್ಕೊಂಡಿರುವಂಥವ್ರು, ಆದರೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಈ ದಿನ ನಿಮಗೆ ಸಾಧ್ಯ ಆಗಲ್ಲ. ಇದರಿಂದ ಎಲ್ಲೋ ಒಂದು ಕಡೆ ಮನಸ್ಸಿನಲ್ಲಿ ಕೆಲಸಗಳು ಅಪೂರ್ಣವಾಗಿ ನಡೀತಾ ಇದೆ, ಕೆಲಸಕ್ಕೆ ಬೇರೆಯವರ ಬೆಂಬಲ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಹತಾಶ ಮನೋಭಾವ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ವಸ್ತುಸ್ಥಿತಿ ಹಾಗಿರಲ್ಲ, ನಿಮ್ಮ ಭಾವನೆಗಳು ಮಾತ್ರ ನಿಮ್ಮನ್ನು ಆಳುತ್ತೆ. ಈ ದಿನ ಸ್ವಲ್ಪ ಜಾಗ್ರತೆ. ನಿಮ್ಮ
ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ. ಅಮ್ಮನವರ ದರ್ಶನ ಬಹಳ ವಿಶೇಷ ಫಲವನ್ನು ನಿಮಗೆ ತಂದು ಕೊಡುತ್ತೆ. ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಕೂಡ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಎಲ್ಲ ದೃಷ್ಟಿಯಿಂದಲೂ ಕೂಡ ನಿಮಗೆ ಉತ್ತಮವಾಗಿರುವಂಥ ದಿನ. ನಿಮ್ಮ ಮನಸ್ಸು ಈ ದಿನ ಬಹಳ ತಿಳಿಯಾಗಿರುತ್ತೆ. 4 ಜನರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಸ್ವಾರ್ಥತೆ ಕಡಿಮೆ, ಅಂದರೆ ಈ ಸೆಲ್ಫ್ ಸೆಂಟರ್ಡ್ ಆಗಿ ಈ ದಿನ ಇರಲ್ಲ. ಹಾಗೆ ಈ ದಿನ ನಿಮ್ಮ ಮಕ್ಕಳ ವಿಚಾರವಾಗಲಿ ಕುಟುಂಬಸ್ಥರ ವಿಚಾರವಾಗಲಿ ತುಂಬ ಗಮನ ಹರಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಕುಟುಂಬದಿಂದಲೇ ನಡೆಸುವಂಥ ವ್ಯವಹಾರಗಳೇನಾದರೂ ಇದ್ದರೆ, ವ್ಯಾಪಾರ ಇದ್ದರೆ ಅದು ನಿಮಗೆ ಒಳ್ಳೆಯ ಲಾಭವನ್ನು ತರುತ್ತೆ. ಹಾಗೆ ಈ ದಿನ ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ಕರ್ತವ್ಯ ಏನು, ಅದರ ಅರಿವು ನಿಮಗೆ ಬಹಳ ಬೇಗ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಒಂದು ಸೆಲ್ಫ್ ಅವೇರ್ನೆಸ್ ನಿಮಗೆ ಬರುವಂಥದ್ದು, ಇದು ಕೂಡ ನಿಮ್ಮನ್ನು ಸರಿ ದಾರಿಯಲ್ಲಿ ನಿಲ್ಲಿಸುತ್ತೆ. ಉತ್ತಮ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೂ ಕೂಡ ಇದು ಸಹಾಯಕವಾಗುತ್ತೆ. ಹಾಗೆ ಈ ದಿನ ಕೆಲವೊಂದು ಸಂಕಷ್ಟದ ಸಮಯದಲ್ಲಿ ಹಿರಿಯರ ಬುದ್ಧಿ ಮಾತನ್ನು ಕೂಡ ಕೇಳುವಂಥ ಒಂದು ಸಮಾಧಾನ ಇದೆ. ಹಾಗೆ ನೀವು ಯಾವುದನ್ನು ನಿರೀಕ್ಷೆ ಮಾಡ್ತಾ ಇದ್ದೀರೋ ಅದು ನಿಮಗೆ ಒದಗಿ ಬರುವಂಥದ್ದಿದೆ. ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಕೆಲವೊಂದು ಸಮಯ ನಿಮಗೆ ತುಂಬ ಫೇವರಬಲ್ ಆಗೇ ಇರುತ್ತೆ. ಹಾಗೆ ಈ ದಿನ ನಿಮ್ಮ 6th ಸೆನ್ಸ್ ಚೆನ್ನಾಗಿ ವರ್ಕ್ ಮಾಡುತ್ತೆ ನೋಡಿ. ಏಕೆಂದರೆ ನೀವು ಅಂದುಕೊಂಡಂತಹ ಒಂದು ಊಹೆ ಏನಿದೆ, ಕಲ್ಪನೆ ಏನಿದೆ, ಅದು ನಿಜವಾಗ್ಬಿಡುತ್ತೆ. ನೀವು ಅಂದುಕೊಂಡದ್ದು ನಡೆಯುತ್ತೆ ಈ ದಿನ. ಅದಕ್ಕಾಗಿಯೇ ಕೆಲವೊಂದು ಧನಾತ್ಮಕವಾದಂತಹ ದೃಷ್ಟಿಕೋನವನ್ನೇ ಇಟ್ಕೊಂಡು ಮುಂದುವರಿರಿ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲಿ ನಿಮಗೆ ಅನುಕೂಲಕರವಾಗಿರುವಂತಹ ರೀತಿಯಲ್ಲಿ ಫಲಿತಾಂಶ ಇರುತ್ತೆ, ಪರಿಸ್ಥಿತಿ ಇರುತ್ತೆ. ಹಾಗಾಗಿನೇ ನಿಮ್ಮ ಪ್ರಯತ್ನದಲ್ಲಿ ನಿಮಗೆ ಈ ದಿನ ತುಂಬ ಕಾನ್ಫಿಡೆನ್ಸ್ ಇದೆ. ಆದರೆ ಈ ದಿನ ಅತಿಯಾಗಿ ಕೆಲವರನ್ನು ಆಶ್ರಯಿಸುವಂಥದ್ದು, ಈ ಟೂ ಮಚ್ ಡಿಪೆಂಡೆನ್ಸಿ ಏನಿದೆ ಅದು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ಸ್ವತಂತ್ರವಾಗಿ ಎಷ್ಟು ಕೆಲಸ ಸಾಧ್ಯವೋ ಅಷ್ಟನ್ನೇ ನಿಭಾಯಿಸುವಂಥ ಒಂದು ಪ್ರಯತ್ನದಲ್ಲಿರಿ. ಈ ಡಿಪೆಂಡೆನ್ಸಿಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ 10ರ ಮನೆಯಲ್ಲಿ ಚಂದ್ರ ಇರುವಂಥ ದಿನ. ಉದ್ಯೋಗ ಸ್ಥಾನ ಇದು, ಕರ್ಮಸ್ಥಾನ ಇದು. ನೀವು ಮಾಡುವಂಥ ಚಟುವಟಿಕೆಗಳು ಈ ದಿನ ನಿಮಗೆ ಸಮಾಧಾನವನ್ನು ತರುವಂಥ ದಿನ. ಹಾಗೆ ಆರೋಗ್ಯ ದೃಷ್ಟಿಯಿಂದ ಕೂಡ ಈ ದಿನ ನಿಮಗೆ ಉತ್ತಮವಾಗಿರುತ್ತೆ. ಏಕೆಂದರೆ ದಿನವೇ ನಿಮಗೆ ಒಳ್ಳೆಯ ಶುಭ ಸುದ್ದಿಯೊಂದಿಗೆ ಆರಂಭ ಆಗುವಂಥದ್ದು. ಹಾಗೆ ನಿಮ್ಮ ಒಂದು ಸಹಾಯ ಸಹಕಾರಗಳನ್ನು ನಿರೀಕ್ಷೆ ಮಾಡುವಂಥ ಬಂಧು ಮಿತ್ರರು ಈ ದಿನ ನಿಮ್ಮೊಂದಿಗಿರ್ತಾರೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳು ಸೇವೆಯ ರೂಪದಲ್ಲಿ ಒದಗಿ ಬರುವಂಥದ್ದು ಇರುತ್ತೆ. ಹಾಗೆ ಗ್ರಹಸ್ಥಾನಗಳು ಈ ದಿನ ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಹಣಕಾಸಿನ ವ್ಯವಹಾರಗಳನ್ನು ಈ ದಿನ ನೀವು ಕೈಗೊಳ್ಬೋದು. ಹಣದ ವಿಚಾರ, ವ್ಯಾಪಾರದ ವಿಚಾರ, ಪ್ರಯಾಣದ ವಿಚಾರ, ಸ್ಥಿರಾಸ್ತಿಯ ವಿಚಾರ, ಈ ರೀತಿಯ ವಿಚಾರಗಳು ಶಾಶ್ವತವಾದ ಫಲವನ್ನು ಕೊಡುವಂಥ ವಿಚಾರಗಳಲ್ಲಿ ತೀರ್ಮಾನವನ್ನು ಕೈಗೊಳ್ಬೋದು. ಆದರೆ ಕುಟುಂಬಸ್ಥರ ಜೊತೆ ಸ್ವಲ್ಪ ಚರ್ಚೆ ಮಾಡಿ ಅದರ ಒಂದು ವಿಶೇಷವಾದಂಥ ಅನುಭವದೊಂದಿಗೆ ನೀವು ತೀರ್ಮಾನವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ಎಚ್ಚರಿಕೆಯಿಂದ ಈ ಲೇವಾದೇವಿ ವ್ಯವಹಾರ ಮಾಡುವಂಥವರು ಇರಬೇಕಾಗತ್ತೆ. ದಾಖಲೆ ಪತ್ರಗಳ ಮೂಲಕವಾಗಿಯೇ ನಿಮ್ಮ ವ್ಯವಹಾರಗಳಿರಬೇಕು. ಬಾಯಿ ಮಾತಿನಲ್ಲಿ ಯಾವುದೇ ವ್ಯವಹಾರಕ್ಕೆ ಈ ದಿನ ಒಪ್ಕೊಳ್ಬೇಡಿ. ಇನ್ನು ನಿಮ್ಮಲ್ಲಿ ಒಂದು ಧನಾತ್ಮಕವಾದಂಥ ಒಂದು ಶಕ್ತಿ ಇದೆ, ಒಂದು ಚಿಂತನೆ ಇದೆ, ಅದು ಈ ದಿನ ನಿಮ್ಮನ್ನು ಮುನ್ನಡೆಸುತ್ತೆ. ಎಷ್ಟೇ ನೀವು ಕೆಟ್ಟ ಆಲೋಚನೆಗಳನ್ನಾಗಲಿ ನೆಗೆಟಿವ್ ಥಾಟ್ಸನ್ನಾಗಲಿ ಮಾಡಲಿಕ್ಕೆ ಹೋದರೂ ಕೂಡ ನಿಮ್ಮ ಒಂದು ಆತ್ಮಬಲ ನಿಮಗೆ ಬಿಡಲ್ಲ ಈ ದಿನ. ಹಾಗಾಗಿ ಒಳ್ಳೆಯ ಆಲೋಚನೆಗಳೇ ಇದೆ, ಒಳ್ಳೆಯ ಕೆಲಸಗಳೇ ಆಗುತ್ತೆ, ಒಳ್ಳೆಯ ಜನರ ಸಂಪರ್ಕವೇ ಈ ದಿನ ನಿಮಗೆ ಆಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಕನಸುಗಳು ನನಸಾಗುವಂತಹ ದಿನ. ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಅಥವಾ ಯಾವುದೇ ರೀತಿಯ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದರೆ ಈ ದಿನ ನಿಮಗೆ ಬಹಳ ಸುಲಭವಾಗಿ ಸುಗಮವಾಗಿ ಆಸೆಗಳು ನೆರವೇರುತ್ತೆ. ಇರುವಂಥ ಕಷ್ಟಗಳು ಪರಿಹಾರ ಆಗುತ್ತೆ. ಅದಕ್ಕಾಗಿಯೇ ಈ ದಿನ ಸಂಕಷ್ಟಹರ ಚತುರ್ಥಿಯಲ್ಲಿ ನಿಮ್ಮ ಒಂದು ಭಕ್ತಿಪೂರ್ವಕವಾದಂತಹ ಪೂಜೆಯನ್ನು ಗಣಪತಿಗೆ ಅರ್ಪಿಸ್ಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ.
ಮಕರ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. ಅಂದರೆ 9ರಲ್ಲಿ ಚಂದ್ರ ಇದ್ದರೆ ನಿಮಗೆ ಭಾಗ್ಯ ಸ್ಥಾನದಲ್ಲಿ ಚಂದ್ರ ಇದ್ದ ಹಾಗೆ. ಆದರೆ ಈ ದಿನ ಬಹಳ ಸ್ಪಷ್ಟವಾಗಿ ನಿಮಗೆ ಯಾವ ಯಾವ ಅಂಶಗಳಿಂದ ಯಾವ ಯಾವ ಕ್ಷೇತ್ರಗಳಿಂದ ಧನಲಾಭ ಇದೆ ಅನ್ನುವಂಥ ಒಂದು ಅರಿವಿದೆ. ಆದರೆ ಅದು ಪ್ರಾಕ್ಟಿಕಲ್ ಆಗಿ ಆಗಲ್ಲ. ಏಕೆಂದರೆ ನಿಮ್ಮ ಆಲೋಚನೆಗೂ ನೀವು ಮಾಡುವಂಥ ಕೆಲಸಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುವಂಥದ್ದನ್ನು ಈ ದಿನ ನೀವು ಗಮನಿಸ್ಬೋದು. ಹಾಗೆ ಕೆಲವು ಹಿರಿಯರ ಕೆಲವು ತಜ್ಞರ ಮಾರ್ಗದರ್ಶನಗಳನ್ನು ಈ ದಿನ ನೀವು ಕೇಳಿಸ್ಕೊಳ್ಳಲ್ಲ. ಇದರಿಂದ ಕೂಡ ನಿಮಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಇನ್ನು ಕುಟುಂಬದಲ್ಲಿ ಈ ದಿನ ನಿಮ್ಮ ಕೆಲಸಗಳಿಗೆ ಅಷ್ಟೊಂದು ಸಪೋರ್ಟ್ ಅನ್ನುವಂಥದ್ದು ಸಿಕ್ಕಲ್ಲ. ಅಸಹಕಾರ ಭಾವ ಜಾಸ್ತಿ ಇರುತ್ತೆ. ಹಾಗಾಗಿನೇ ನೀವೊಬ್ಬರೇ ನಿರ್ವಹಣೆ ಮಾಡುವಂಥ ಕೆಲಸಗಳನ್ನು ಮಾತ್ರ ಮುಂದುವರಿಸಿ. ಇಲ್ಲಾಂದರೆ ಕುಟುಂಬಸ್ಥರನ್ನು ಎನ್ರೋಲ್ ಮಾಡಬೇಕು. ಅವರಿಗೆ ನಿಮ್ಮ ಒಂದು ಕೆಲಸದ ಬಗ್ಗೆ, ಅದರ ಉದ್ದೇಶದ ಬಗ್ಗೆ, ಅದರ ಸಾಧಕ ಬಾಧಕಗಳ ಬಗ್ಗೆ ಸ್ವಲ್ಪ ತಿಳುವಳಿಕೆ ಹೇಳಬೇಕಾಗತ್ತೆ. ಹಾಗೆ ಈ ದಿನ ಅನಿರೀಕ್ಷಿತವಾದಂತಹ ಖರ್ಚುಗಳು ಕೂಡ ಬರುವಂಥದ್ದಿದೆ. ಆದಾಯಕ್ಕಿಂತ ಖರ್ಚು ಈ ದಿನ ಹೆಚ್ಚಾಗುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಕುಟುಂಬದಲ್ಲಿ ನಡೆಯುವಂಥ ಕೆಲವೊಂದು ಚಟುವಟಿಕೆಗಳು, ಕೆಲವೊಂದು ವಿದ್ಯಮಾನಗಳು, ಕೆಲವೊಂದು ಡೆವಲಪ್ಮೆಂಟ್ಸ್ ಏನಿದೆ ಅದು ನಿಮಗೆ ಇಷ್ಟ ಆಗಲ್ಲ. ಹಾಗಾಗಿ ಅದನ್ನು ಎಲ್ಲೋ ಒಂದು ಕಡೆ ಸರಿಪಡಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಅದು ಕೂಡ ನಿಮಗೆ ಅರ್ಧಂಬರ್ಧ ಫಲಿತಾಂಶವನ್ನು ತರುವಂಥದ್ದಿದೆ. ಹಾಗಾಗಿ ಈ ದಿನ ಯಾವುದೇ ರೀತಿಯ ತೊಂದರೆಗಳಾಗದಂತೆ ಸ್ವಲ್ಪ ಎಚ್ಚರಿಕೆಯಿಂದನೇ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಜೊತೆಗೆ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮಿಶ್ರ ಫಲಗಳು ಇರುತ್ತೆ. ಇನ್ನು ಈ ದಿನ ನಿಮ್ಮ ಒಂದು ಪ್ರಯಾಣದಲ್ಲಾಗಲಿ ಅಥವಾ ನಿಮ್ಮ ವಾಹನದಿಂದಲಾಗಲಿ ನಿಮಗೆ ಅಷ್ಟೊಂದು ಅನುಕೂಲತೆಗಳಿರಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಸ್ನೇಹಿತರ ಜೊತೆ, ಸಂಬಂಧಿಗಳ ಜೊತೆಯಲ್ಲಿ ಈ ದಿನ ಸ್ವಲ್ಪ ವಾಗ್ವಾದಗಳು ನಡೆಯುವಂಥದ್ದು ಇದೆ. ಏಕೆಂದರೆ ನಿಮ್ಮ ಮಾತೇ ಸರಿ, ನಿಮ್ಮ ಉದ್ದೇಶವೇ ಸರಿ ಅಂತ ಹೇಳಿ ಅದನ್ನು ಪ್ರೂವ್ ಮಾಡಲಿಕ್ಕೆ ಈ ದಿನ ಸ್ವಲ್ಪ ಹಠದ ಸ್ವಭಾವದಿಂದ ಸಾಧನೆ ಮಾಡುವಂಥದ್ದು ಇರುತ್ತೆ. ಇದು ಅಷ್ಟೊಂದು ಒಳ್ಳೆಯದಲ್ಲ. ಜೊತೆಗೆ ಭಿನ್ನಾಭಿಪ್ರಾಯಗಳು ಆದಷ್ಟು ಕಡಿಮೆ ಇರುವಂತೆ ನೋಡಿಕೊಳ್ಳುವಂಥದ್ದೇ ಜಾಣತನ. ಇನ್ನು ಈ ದಿನ ಅನಿರೀಕ್ಷಿತವಾಗಿ ಬರುವಂಥ ಅತಿಥಿಗಳಿಂದ ಇರ್ಬೋದು, ಅಪರಿಚಿತ ವ್ಯಕ್ತಿಗಳಿಂದ ಇರ್ಬೋದು, ನಿಮಗೆ ಸ್ವಲ್ಪ ಅನಾನುಕೂಲತೆ ಉಂಟಾಗುತ್ತೆ, ತೊಂದರೆಗಳು ಉಂಟಾಗುತ್ತೆ, ನಷ್ಟ ಉಂಟಾಗುತ್ತೆ. ಈ ಎಲ್ಲ ಬಾಬ್ತನ್ನು ಕೂಡ ಈ ದಿನ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಎಚ್ಚರಿಕೆಯಿಂದಲೇ ವ್ಯವಹಾರ ಮಾಡಬೇಕಾಗತ್ತೆ. ಹಾಗೆ ಕೆಲವೊಂದು ದೂರದ ಪ್ರಯಾಣಗಳನ್ನಾಗಲಿ, ಕೆಲವೊಂದು ಹಣಕಾಸಿನ ಕಮಿಟ್ಮೆಂಟನ್ನಾಗಲಿ ಈ ದಿನ ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಅದರಿಂದ ಲಾಭ ಇಲ್ಲದೇ ಇದ್ದಾಗ ಅದರ ಬಗ್ಗೆ ಗಮನ ಕೊಡುವಂಥ ಅಗತ್ಯತೆ ಇಲ್ಲ. ಜೊತೆಗೆ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಪೂರ್ಣ ಮಾಡುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗುತ್ತೆ. ಈ ದಿನ ವಿಶೇಷವಾಗಿ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಒಂದು ಕಮಿಟ್ಮೆಂಟ್ ಏನಿದೆ, ನೀವು ಕೊಟ್ಟಿರುವಂಥ ಮಾತುಗಳು, ಭರವಸೆಗಳು, ಆಶ್ವಾಸನೆಗಳು ಅದನ್ನು ಈಡೇರಿಸುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆ. ಬಹಳ ವಿಶೇಷವಾಗಿ ನಿಮ್ಮ ಕೆಲಸಗಳು ಆಗುತ್ತೆ. ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಅದ್ಭುತವಾದಂಥ ಬದಲಾವಣೆಗಳು ಆಗುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಅನುಕೂಲತೆಗಳಿರುತ್ತೆ, ಲಾಭ ಇರುತ್ತೆ. ಹಾಗೆ ಈ ದಿನದಲ್ಲಿ ಏಕಪಕ್ಷೀಯವಾಗಿ ತೆಗೆದುಕೊಳ್ಳುವಂಥ ನಿರ್ಣಯದಿಂದ ಸ್ವಲ್ಪ ದೂರ ಇರಬೇಕು. ಕುಟುಂಬಸ್ಥರನ್ನು ಕೂಡ ನೀವು ಜೊತೆಯಲ್ಲೇ ಇಟ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಉದ್ದೇಶವನ್ನು ಅವ್ರಿಗೂ ಕೂಡ ತಿಳಿಸಿ. ಹಾಗಾಗಿ ನಿಮ್ಮ ಕಮ್ಯುನಿಕೇಷನ್ ಈ ದಿನ ಎಷ್ಟು ಸ್ಪಷ್ಟವಾಗಿರುತ್ತೋ ಅಷ್ಟು ಲಾಭ ಇದೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಕೆಲವೊಮ್ಮೆ ತಪ್ಪು ಅಭಿಪ್ರಾಯಗಳು ಮೂಡುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಯಾಕೆಂದರೆ ಮನಸ್ಸು ಈ ದಿನ ಸ್ವಲ್ಪ ಒತ್ತಡದಲ್ಲಿ ಇರುವಂಥದ್ದು. ಆದ್ದರಿಂದ ಯಾವುದೇ ಒಂದು ತೀರ್ಮಾನವನ್ನು, ಯಾವುದೇ ಅಭಿಪ್ರಾಯಗಳನ್ನು ಈ ದಿನ ಅದೇ ಒಂದು ಅಂತಿಮ, ಅದೇ ಫೈನಲ್ ಅಂತ ಹೇಳಿ ಪರಿಗಣಿಸಬೇಡಿ. ಏಕೆಂದರೆ ಬದಲಾವಣೆಗೆ ಅವಕಾಶ ಇದೆ. ಗಚ್ಚತಿ ಇತಿ ಜಗತ್ ಅಂತ ಹೇಳ್ತಾರೆ. ಬದಲಾವಣೆ ಆಗ್ತಾ ಇರುವಂಥದ್ದೇ ಜಗದ ನಿಯಮ.
ಈ ದಿನ ಇದ್ದದ್ದು ನಾಳೆ ಇರಲ್ಲ. ಹಾಗಾಗಿ ಈ ದಿನದ ಪರಿಸ್ಥಿತಿ ಕೂಡ ನಿಮಗೆ ನಾಳೆ ಕಾಣಿಸಲ್ಲ, ಅದು ಬದಲಾವಣೆಗೆ ಒಳಪಟ್ಟಿರುವಂಥದ್ದು. ಹಾಗಾಗಿ ಈ ದಿನದ ವಿದ್ಯಮಾನಗಳು ನಿಮಗೆ ಉತ್ತಮವಾದಂಥ ಅವಕಾಶಗಳನ್ನು ತರುತ್ತೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಶಕ್ತಿ ಸಾಮರ್ಥ್ಯ, ನಿಮ್ಮ ವಿವೇಕ ವಿವೇಚನೆ, ನಿಮಗಿರುವಂಥ ಒಂದು ಪ್ರತಿಭೆ ಎಷ್ಟಿದೆ ಏನಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಇದನ್ನು ಕೂಡ ನೀವು ಬಳಸ್ಕೊಳ್ಳಿ. ಹಾಗೆ ಈ ದಿನ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಮೊದಲು ಪೂರ್ಣ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.